ಗಾಡ್ ಲವಿಂಗ್ ಪರ್ಸನ್. ಒನ್ ಫೈನ್ ನೈಟ್ ಅಂತ ಹೇಳ್ಬೋದು, ನಾಟ್ ಒನ್ ಫೈನ್ ಡೇ. ಒಂದು ರಾತ್ರಿ ಅಚಾನಕ್ಕಾಗಿ ಬಾಬಾ ಕನ್ಸಲ್ಲಿ ಬಂದರು. ಅದಕ್ಕಿಂತ ಮುಂಚಿತವಾಗಿ ನನಗೂ ಸಾಯಿಗೂ ಝೀರೋ ಸಂಪರ್ಕ. ಬಾಬಾ ಶಿರ್ಡಿಗೆ ಬಾ ಅಂದರು, ನಮ್ಮಮ್ಮ ಆರತಿ ಮಾಡು ಅಂದರು. ಸರಿ, ನೀನು ಹೇಳಿದ್ದು ಮಾಡ್ತೀನಿ ಅಷ್ಟೇ ನನ್ನ ಕೆಲಸ ಮಾಡಿದೆ, ಇನ್ನೇನೂ ಇಲ್ಲ. ಬಾಬಾ ಆರತಿ ಮಾಡಾದ್ಮೇಲೆ ಶಿರ್ಡಿಗೆ ಹೋಗೋ ಒಂದು ಚಾನ್ಸ್ ಸಿಕ್ತು. ಶಿರ್ಡಿಗೆ ಹೋದರೆ ಅಲ್ಲಷ್ಟು ಜನ ಯಾರ್ಯಾರು ನಿಂತಿದ್ದಾರೆ ಕ್ಯೂ ಅಲ್ಲಿ, ಶ್ರುತಿ ಅಂತಿದ್ದಾರೆ. ನಾನು ಗುರು, ನಾ ಬೆಂಗಳೂರಲ್ಲಿ ಇದ್ದೀನಾ ಅಂತ. ನನಗೆ ಜೀವನ ಒಂದು ವೆಕೇಶನ್. ಈ ವೆಕೇಶನ್ ಮುಗ್ದೋಗತ್ತೆ ಯಾವತ್ತಾದರೂ. ಸೊ ಮೇಕ್ ದ ಮೋಸ್ಟ್ ಆಫ್ ಇಟ್. ಏನನ್ನು ಪರ್ಸ್ನಲ್ ಆಗಿ ತಗೋಬಾರ್ದು. ಒನ್ ಫೈನ್ ಡೇ ಇಟ್ ವಿಲ್ ಬಿ ದ ಲಾಸ್ಟ್ ಡೇ. ಸೊ ಹಂಗಿರುವಾಗ ಲೈಫೇ ವೆಕೇಶನ್ ಅಂದಮೇಲೆ ಏನಕ್ಕೆ ತಲೆ ಕೆಡಿಸ್ಕೋಬೇಕು? ಹ್ಯಾವ್ ಫನ್, ಎಂಜಾಯ್. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲ? ಐ ನೋ ನೀವೆಲ್ಲ ಸೂಪರ್ ಡೂಪರಾಗೇ ಇರ್ತೀರಾ, ನಂಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಇವತ್ತೊಂದು ಬ್ಯೂಟಿಫುಲ್ ಎಪಿಸೋಡ್ಗೆ ನಿಮ್ಮೆಲ್ಲರೂ ಸ್ವಾಗತಿಸ್ತಾ ಇದ್ದೀನಿ. ಆ್ಯಂಡ್ ನನಗೆ ತುಂಬ ಸ್ಪೆಷಲ್ ಇದು. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಒಂದು ಬ್ಯೂಟಿಫುಲ್ ಇಂಟರ್ಯಾಕ್ಷನ್ ನಾನು ಮಾಡ್ತಾ ಇರುವಂಥದ್ದು. ಆ್ಯಂಡ್ ನನಗೆ ಆಲ್ಮೋಸ್ಟ್ ಈಕೆ ಡಿಯರೆಸ್ಟ್ ಫ್ರೆಂಡ್, ಆಯಿತಾ. ನನಗೆ ಏನಾದರೂ ಥಟ್ ಅಂತ ಅನಿಸಿದ್ದನ್ನು ಹಂಚ್ಕೊಳ್ಳೋ ಲಿಸ್ಟಲ್ಲಿ ಫಸ್ಟ್ ಪರ್ಸನ್ ಇವರೇ ಇರ್ತಾರೆ. ಆ್ಯಂಡ್ ಒಂದಿಬ್ಬರು ಒಳಗಿನ ಬೌಂಡ್ರಿನಲ್ಲಿರೋರಲ್ಲಿ ಈಕೆನೂ ಒಬ್ಳು. ಸೊ ಎಷ್ಟು ಸಿಂಗ್ಯುಲರಾಗಿ ಹೇಳ್ತಿದ್ದೀನಿ ಅಂದಮೇಲೆ ನನಗೆ ಎಷ್ಟು ಹತ್ತಿರ ಅನ್ನೋದನ್ನ ನೀವು ಗೆಸ್ ಮಾಡಿರ್ತೀರ ಅಲ್ವಾ? ಇವತ್ತು ನಿಮ್ಮನ್ನು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಬಂದಿದ್ದೀನಿ ನಾನು. ಬಿಕಾಸ್ ನಮ್ಮ ಲೈಫಲ್ಲಿ ನಾವು ತುಂಬಾ ಗಜಿ ಮಾಡ್ಕೊತೀವಿ. ಮತ್ತೇನೋ ಗೊಂದಲಗಳು, ಏನೋ ಒಂದು ಸ್ಮೂತಾಗಿ ಹೋಗ್ತಾ ಇರುತ್ತೆ ಅಂತಿದ್ದ ಹಾಗೆ ಇನ್ನೇನೋ ದುತ್ತಂತ ಬಂದು ಅದನ್ನು ಕದಲಿಸ್ಬಿಡತ್ತೆ. ಈ ಥರ ಎಲ್ಲ ಆಗ್ತಾ ಇರುತ್ತೆ. ಒಂದು ಡಿವೈನ್ ಆ್ಯಂಗಲಲ್ಲಿ, ಒಂದು ಸ್ಪಿರಿಚುವಲ್ ಆ್ಯಂಗಲಲ್ಲಿ ಒಂದು ಸೂಪರ್ ಡೂಪರ್ ಕಾನ್ವರ್ಸೇಷನ್ನ ನಿಮ್ಮ ಮುಂದೆ ಇಟ್ಟರೆ ಹೆಂಗಿರತ್ತೆ? ಸೊ ಇವತ್ತು ನನ್ನ ಜೊತೆ ಇರೋದು, ನಾವು ನೋಡೋದಕ್ಕೆ ತುಂಬ ಮಾಡ್ರನ್ ಅನ್ನಿಸ್ಬೋದು, ಸಕ್ಕದಾಗೆ ಪಾಶ್ ಲೈಫ್ ಸ್ಟೈಲಪ್ಪ ಅಂತ ಅನ್ನಿಸ್ಬೋದು. ಬಟ್ ಒಳಗಡೆ ಒಂದು ಆತ್ಮ ಇದೆಯಲ್ಲ, ಅದು ಪರಮಾತ್ಮನಿಗೆ ಹತ್ರ. ಅದ್ರದ್ದು ಒಂದು ಯೋಚನೆನೇ ಬೇರೆ ಇರುತ್ತೆ, ಅದ್ರ ಬೌಂಡ್ರಿನೇ ಬೇರೆ ಇರುತ್ತೆ. ಸೊ ನೀವು ಈ ಕಾಂಬಿನೇಷನ್ನೇ ತುಂಬ ಹೆಂಗಪ್ಪ ಇದು ಸಾಧ್ಯ ಅಂತ ಅನಿಸುತ್ತೆ ಅಲ್ವಾ? ಸೊ ಇವತ್ತು ನನ್ನ ಮುಂದೆ ಕೂತಿರೋ ಪರ್ಸ್ನಾಲಿಟಿನೂ ಹಾಗೆ. ನಾವು ಹೊರಗಡೆ ನೋಡ್ದಂಗೆ ಒಳಗಡೆ ಮನುಷ್ಯರು ಇರ್ತೀವಿ ಅನ್ನೋದು ತಪ್ಪು. ಸೊ ಇವತ್ತು ನಿಮಗೆ ಆ ಥರ ಒಂದು ವೈಡ್ ಆ್ಯಂಗಲಲ್ಲಿ ಒಂದು ಪರ್ಸನ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ನನ್ನದು ದೆನ್ RJ ಪಟಾಕಿ ಶ್ರುತಿ ನನ್ನ ಜೊತೆ ಇದ್ದಾರೆ. ಚಿಯರ್ಸ್, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಪಾಂಚಾಲಿ. ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಅನ್ಕೊಂಡಿರ್ತಾರೆ, ಅಯ್ಯೋ ಕೈಯಲ್ಲಪ್ಪ ಇವ್ರು ಯಾವ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ರೆ ಅಂತ. ಲೆಟ್ ಅಸ್ ಕ್ಲಾರಿಫೈ, ದಿಸ್ ಇಸ್ ಕೋಕೋನಟ್ ವಾಟರ್, ನಾಟ್ ಕ್ವಾಟರ್. ಅರ್ಥ ಆಯ್ತಾ? ಕೋಕೋನಟ್ ವಾಟರ್, ನಾಟ್ ಕ್ವಾಟರ್. ಇದು ಕಲರ್ ಬೇರೆ ಆಗಿದ್ರೆ ಸೈಡ್ ಇದು ನೀರು, ನಾಟ್ ಬೀರು. ಬಟ್ ಕಲರ್ ಇದೆಯಲ್ಲ. ಸರಿ, ಮತ್ತೆ ಚೇರ್ಸ್ ಹೇಳ್ಬಿಟ್ಟು ಅಯ್ಯಪ್ಪ ಶೆಕೆ. ಹೌದು, ಈ ಬಿಸಿಲಿಗೆ ತಂಪಾಗಿರ್ಬೇಕು ದೇಹಾನು ಮನಸ್ಸು ಅಲ್ವಾ? ಹೌದು, ಅಬ್ಸಲ್ಯೂಟ್ಲಿ. ವೆರಿ ನೈಸ್. ಚೆನ್ನಾಗಿದೆ ಅಮ್ಮ. ಕೋಕೋನಟ್ ವಾಟರ್ ಅಂದಮೇಲೆ ಅದಕ್ಕೆ ಸರಿಸಾಟಿ ಯಾವುದಿದೆ? ಈಗ ಅದನ್ನು ಪ್ಯಾಕ್ಡ್ ವಾಟರ್ ಮಾಡ್ಬಿಟ್ಟು ಕಳಿಸಿ, ಅಯ್ಯೋ ಇರ್ಲಿ, ಎಲ್ಲರೂ ಬದುಕೊಳ್ಳಿ ಜೀವನದಲ್ಲಿ, ಎಲ್ಲರೂ ಮುಂದೆ ಬರಲಿ. ಆಸ್ ಲಾಂಗ್ ಆಸ್ ಇಟ್ ಇಸ್ ಝೀರೋ ಶುಗರ್, ನೋ ಆ್ಯಡೆಡ್ ಫ್ಲೇವರ್ಸ್, ನೋ ಪ್ರಿಸರ್ವೇಟಿವ್ಸ್, FSSAI ಅವರು ಓಕೆ ಅಪ್ರೂವ್ಡ್ ಅಂತ ಹೇಳಿದ್ರೆ ಎಲ್ಲರೂ ಬದುಕೊಳ್ಳಿ. ವಾವ್, ಅವ್ರಿಗೂ ಒಂದು ಜೀವನ ಆಗಲಿ ಅಲ್ವಾ? ಓಕೆ, ಇವತ್ತಿನ ನನ್ನ ಶೋಗೆ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹೇಗಿದ್ದೀರಿ? ಆಸ್ ಪಟಾಕಿ ಆಸ್ ಎವರ್ ಅಲ್ವಾ? ಓಕೆ, ನಾನಿವಾಗ ಒಂದು RJ ಆ್ಯಂಗಲಲ್ಲಿ ಖಂಡಿತ ಇವತ್ತು ಕೂರಿಸ್ಕೊಂಡಿಲ್ಲ. ಅದನ್ನು ಫಸ್ಟೇ ಕ್ಲಾರಿಫೈ ಮಾಡಿಬಿಡೋಣ ನಮ್ಮ ವೀಕ್ಷಕರಿಗೂ. ಆ್ಯಂಡ್ ನೀವು ದಿನ ಅವರ ಮಾತುಗಳನ್ನ ಕೇಳಿಸ್ಕೊತಾ ಇರ್ತೀರ. ಅವರೊಂದು ಬೇರೆ ಲೋಕಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ಬಟ್ ಇವತ್ತು ನನ್ನ ಜೊತೆ ನಿಮ್ಮನ್ನು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದಿದ್ದು ಒಂದು ಸ್ಪಿರಿಚುವಲ್ ಆ್ಯಂಗಲಲ್ಲಿ ಈ ಶೋ ಇರುತ್ತೆ. ಆ್ಯಂಡ್ ನನಗೆ ಬಟ್ಟೆ ಮತ್ತು ಒಂದು ಲೈಫ್ ಸ್ಟೈಲು ಮತ್ತು ಒಂದು ಲುಕ್ ವೈಸು ಇದೆಲ್ಲ ನೋಡಿದಾಗ ಟ್ರೆಡಿಷನ್ಗೂ ಇವ್ರಿಗೂ ತುಂಬ ದೂರ ಅನ್ನೋ ಒಂದು ಭ್ರಮೆ ಬರುತ್ತೆ. ಬಟ್ ಒಳಗಡೆ ಅಂದರೆ ಈಗ ನಾನು ಆಚೆ ಕಡೆ ಒಂದು ಫ್ರೆಂಡ್ ಅಲ್ಲದೆ ಇರೋ ಟೈಮಲ್ಲಿ ನಾನು ಹಾಗೆ ಅಂದ್ಕೊಂಡಿದ್ದೆ. ಬಟ್ ನನಗೆ ಯಾವಾಗ ಫ್ರೆಂಡ್ ಆಗ್ತಾ ಮನಸ್ಸಿಗೆ ಹತ್ತಿರ ಆಗ್ತಾ ಒಂದು ಒಳ್ಳೆ ಬಾಂಡಿಂಗ್ ಶುರು ಆದಮೇಲೆ ನಂಗೆ ಗೊತ್ತಾಗಿದ್ದು, ಶ್ರುತಿ ಒಳಗಡೆ ತುಂಬ ದೊಡ್ಡ ಜಗತ್ತಿದೆ, ಬೇರೆ ಜಗತ್ತು ಕೂಡ ಇದೆ ಅಂತ. ಸೊ ಅದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸೊ ಇವತ್ತು ಆ ಜಗತ್ತನ್ನು ಪರಿಚಯಿಸೋಣ. ಯಾವಾಗಿಂದ ಶುರುವಾಯಿತು ಈ ಒಂದು ನಿಮ್ಮ ಬುದ್ಧಿ ಬಂದಾಗಿಂದ? ಈಗ ನಿಮಗೆ ಅನ್ಬೇಕಾದ್ರೆ ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿ ಹೇಳಿರ್ತೀನಿ, ಆಯಿತಾ? ಸೊ ಯಾವಾಗಿಂದ ಶುರುವಾಯಿತು ಈ ಒಂದು ಸ್ಪಿರಿಚುವಲ್ ಕಡೆ ನಿಮ್ಮ ಮನಸ್ಸು ಯಾವಾಗ ಹೊರಳ್ತು? ಯಾರಿಗೆ ಗೊತ್ತು?
ಗೊತ್ತಿಲ್ಲ ಗೊತ್ತೇ ಇಲ್ಲ. ಸಿ ಅದೇ ಟೈಮು ಸ್ಪೇಸು ಡೇಟು ಲೊಕೇಶನ್ ಎಲ್ಲ ಹೇಳಿ ಈ ಹೊತ್ತಿನಲ್ಲಿ ಆಧ್ಯಾತ್ಮಿಕತೆ ನನ್ನಲ್ಲಿ ಮೂಡಿತ್ತು ಅಂತ ಹೇಳಿದ್ರೆ ಅದೆಲ್ಲ ಸುಳ್ಳಾಗುತ್ತೆ. ಅಲ್ಲ ಒಂದಿರತ್ತೆ ಇಲ್ಲ ಯಾವಾಗ ಅದನ್ನೇ ಹೇಳ್ತಿರೋದು. ಇಲ್ಲ ಅಂತ ಯಾವ ಒಂದು ಘಟನೆನೂ ಇಲ್ಲ, ಅಂತ ಯಾವ ಒಂದು ಸನ್ನಿವೇಶನೂ ಆಗ್ಲಿಲ್ಲ, ಅಂತದ್ ಏನೂ ಇಲ್ಲ. ಆದ್ರೆ ಸತ್ಯವಾಗ್ಲೂ ಹೇಳ್ಬೇಕು ಅಂದ್ರೆ ಒನ್ ಫೈನ್ ನೈಟ್ ಅಂತ ಹೇಳ್ಬೋದು, ನಾಟ್ ಒನ್ ಫೈನ್ ಡೇ. ಒಂದು ರಾತ್ರಿ ಅಚಾನಕ್ಕಾಗಿ ಬಾಬಾ ಕನ್ಸಲ್ ಬಂದ್ರು. ಅದಕ್ಕಿಂತ ಮುಂಚಿತವಾಗಿ ನನಗೂ ಸಾಯಿಗೂ ಝೀರೋ ಸಂಪರ್ಕ. ಅಂದ್ರೆ ಐ ಆಮ್ ಅ ಗಾಡ್ ಲವಿಂಗ್ ಪರ್ಸನ್, ಅರ್ಥ ಆಯ್ತಾ? ಭಗವಂತನ ಮೇಲೆ ಬಹಳ ಪ್ರೀತಿ ಇದೆ. ಐ ಆಮ್ ನಾಟ್ ಅನ್ ಎಥೀಸ್ಟ್. ಅಂದ್ರೆ ದೇವರೇ ಎಲ್ಲ ಗುರು ಪ್ರೂವ್ ಮಾಡಿ ತೋರಿಸು ಅಂತ ಅಲ್ಲ. ಆದ್ರೆ ದೇವರೇ ನೀನೇ ಸರ್ವಸ್ವ ಅನ್ನೋ ತರಾನೂ ಇಲ್ಲ, ಇಲ್ಲ ಇರ್ಲಿಲ್ಲ, ಅಲ್ಲ ಇಲ್ಲ, ಈಗಲೂ ಇಲ್ಲ. ಆದ್ರೆ ಭಗವಂತನ ಮೇಲೆ ಅಷ್ಟು ಪ್ರೀತಿ ಇದೆ, ಅಷ್ಟು ಪೂಜೆಗಳನ್ನ ಮಾಡ್ತೀನಿ. ನಮ್ಮಮ್ಮ ನನ್ನ UPS ಅಂತ ಕರೀತಾರೆ, ಅಂದ್ರೆ ಉಪವಾಸ ಪ್ರಿಯ ಶ್ರುತಿ ಅಂತ. ಯಾವಾಗ ನೋಡಿದ್ರು ಉಪವಾಸ. ಇವತ್ತಮ್ಮ ಸೋಮವಾರ ಉಪವಾಸ, ಅಮ್ಮ ಇವತ್ತು ಪರಶುರಾಮ ಜಯಂತಿ ಉಪವಾಸ, ಅಮ್ಮ ಇವತ್ತು ಊಟ ಮಾಡೋಕ್ಕಾಗಲ್ಲ ಈ ಹಬ್ಬ ಉಪವಾಸ. ನಮ್ಮಮ್ಮ ಹೇಳ್ತಾನೆ ಅಡ್ಗೆ ಮಾಡೋದೇ ವೇಸ್ಟ್ ಅಮ್ಮ ನಿನಗೆ, ನೀನು ಊಟನೇ ಮಾಡೋಣ, ನೀನು ಗಾಳಿಯಲ್ಲೇ ಬದುಕೊಂಡು ಇದ್ಬಿಡು ಅಂತ. ಅಂದ್ರೆ ನನ್ನನ್ನು ನೋಡಿದ್ರೆ nobody will think I'm the ಉಪವಾಸ ಪ್ರಿಯ ಟೈಪ್ಸ್. ನಾಟ್ ಬಿಕಾಸ್ ನಾನು ಹೀಗಿದ್ದೀನಿ ಅಂತ ನನಗೆ ಗೊತ್ತು, ನಾನು ಟಿಪ್ಪು ಡ್ರಾಪ್ ತರನೇ ಇರೋದು ಇವಾಗ. ಒನ್ಸ್ ಅಪಾನ್ ಅ ಟೈಮ್ ನಂದಿ ಬೆಟ್ಟ ತರ ಇದ್ದೆ. ಬಟ್ ಅಂದ್ರೆ ಸೈಜು ಶೇಪು ಫಿಗರ್ಗೂ ಉಪವಾಸಕ್ಕೂ ಯಾವ ಕನೆಕ್ಷನ್ ಇಲ್ಲ. ಕೇಳ್ಬೇಕಂತಿದ್ದೆ, ಇಲ್ಲ ಅದನ್ನೇ ಹೇಳ್ತಿರೋದು. ಸೊ ಭಗವಂತನ ಮೇಲೆ ಪ್ರೀತಿ ಇತ್ತು, ಆದ್ರೆ ಬಾಬಾ ಒಲವು ಏನು ಇರ್ಲಿಲ್ಲ ಆ ಥರ. ಬಟ್ ಸಡನ್ ಆಗಿ ಅಚಾನಕ್ಕಾಗಿ ಬಾಬಾ ಕನ್ಸಲ್ ಬಂದ್ರು, ಶಿರ್ಡಿಗೆ ಬಾ ಅಂತ. ಏನಪ್ಪ ಇದು, ಏನು ಇಂಥ ಕನ್ಸು ಬಂತಲ್ಲ ಅಂತ ನಮ್ಮಮ್ಮನಿಗೆ ಹೇಳೋಣ ಅಂತ ಹೋದೆ. ನಮ್ಮಮ್ಮ ಅದಕ್ಕೆ ಕರೆಕ್ಟಾಗಿ ನನಗೆ ಹೇಳ್ತಾ ಇದ್ದಾರೆ, ಸೈನ್ ದಟ್ ಏನು ಗೊತ್ತಾ, ಯಾರೋ XYZ ಆಂಟಿನ ಮೀಟ್ ಮಾಡಿದೆ, ಅವರು ಬಾಬಾದು ಪಂಚಾರತಿ ಮಾಡು ಅಂತ ಹೇಳಿದ್ರು ನನಗೆ ಅಂತ. ನಾನು ಲೈಕ್ ಇದೇನಿದು, ನನಗೆ ಬಾಬಾ ಕನಸು, ನಮ್ಮಮ್ಮ ಪಂಚಾರತಿ ಅಂತ ಹೇಳ್ತಿದ್ದಾರೆ, ಸರಿ ನಾನು ಮಾಡ್ತೀನಿ ಅಂತ ಹೇಳಿದೆ. ಪಂಚಾರತಿ ಅಂದರೆ ತುಂಬ ಜನ ಕೇಳಿದ್ದಾರೆ, ಮೇಡಮ್ ಪಂಚಾರತಿ ಅಂದರೆ ಏನು, ಹೇಗೆ ಮಾಡಬೇಕಾಗಿದೆ ಅಂತ. ಗುರುವಾರದಿಂದ ಪ್ರಾರಂಭಿಸಿ 5 ದಿನಗಳು ಸತತವಾಗಿ 5 ದೀಪಗಳನ್ನು ಹಚ್ಚಿ ಬಾಬಾಗೆ ಆರತಿ ಮಾಡಬೇಕಾಗಿದೆ. ಇನ್ನು ಆರತಿ ಯೂಟ್ಯೂಬಲ್ಲಿ ಸಿಗುತ್ತಮ್ಮ. ಬೆಳಗ್ಗೆ ಮಾಡಿದ್ರೆ ಬೆಳಗಿನ ಆರತಿ, ಸಂಜೆ ಮಾಡಿದ್ರೆ ಸಂಜೆ ಆರತಿ. ಇದು ಮೇಡ್ ಅವರ್ ಲೈಫ್ಸ್ ವೆರಿ ಈಸಿ. ತಂತ್ರಜ್ಞಾನಕ್ಕೆ ಯಾರ್ಯಾರು ವೀಡಿಯೋಸನ್ನು ಬಿಡುಗಡೆ ಮಾಡಿದ್ದಾರೋ ಅವ್ರು ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, 5 ದಿನಗಳು ಆರತಿ ಮಾಡಿದ ನಂತರ ಅಲ್ಲೇ ಇದ್ರ ಶಿರ್ಡಿಲಿ? ಇಲ್ಲ, ಇಲ್ಲಿ ಮನೆಯಲ್ಲಿ ಬಾಬಾ ಆರತಿ ಮನೆಯಲ್ಲಿ, ಎಲ್ಲೂ ಆಚೆ ಹೋಗೋ ಅವಶ್ಯಕತೆ ಇಲ್ಲ. 5 ದಿನಗಳು ಬಾಬಾ ಆರತಿ ಮಾಡಿದ ನಂತರ 4-5 ಜನರಿಗೆ ನೀವು ಹೇಳ್ತೀರಾ, ಸಿಂಗಲ್ ನಾನು ಈ ಥರ ಪಂಚಾರತಿ ಮಾಡಿದೆ ಅಂತ. ಇದು ಚೇನ್ ಮೆಸೇಜಿಂಗ್ ಅಲ್ಲ, ಅದು ಒಂದು ನೆನಪಲ್ಲಿ ಇಟ್ಕೋಬೇಕು. ಕೆಲವೊಬ್ರು ಕೇಳಿದ್ದಾರೆ, ಅಕಸ್ಮಾತ್ ನಾನು ಹೇಳಲಿಲ್ಲ ಅಂದರೆ ಬಾಬಾ ಶಾಪ ಕೊಡ್ತಾರಾ ಅಂತ. ಯಾವತ್ತಾದ್ರೂ ತಂದೆ ತಾಯಿ ಮಕ್ಕಳಿಗೆ ಶಾಪ ಕೊಡ್ತಾರಾ? ಇಲ್ಲ. ದಟ್ ಇಸ್ ದ ಸೇಮ್ ಲಾಜಿಕ್. ದ ರೀಸನ್ ವೈ ಹಾಗಂದ್ರೆ ಏನಕ್ಕೆ ಇನ್ನೊಬ್ರಿಗೆ ಹೇಳ್ತೀವಿ ಅಂದರೆ, ಏನೋ ನಮ್ಮ ಜೀವನದಲ್ಲಿ ಒಳ್ಳೇದಾಗಿದ್ರೆ ಅದನ್ನು ಹಂಚ್ಕೊಳ್ಳೋ ಒಂದು ಅಭ್ಯಾಸ ಇರುತ್ತೆ. ಓಕೆ, ಅದನ್ನು ಪಾಸ್ ಆನ್ ದ ಗುಡ್ನೆಸ್, ಪಾಸ್ ಆನ್ ದ ಕೈಂಡ್ನೆಸ್ ಅಂತ ಅಷ್ಟೇ. ಕೆಲವೊಬ್ರು 5 ದಿನಗಳಲ್ಲಿ ಏನೋ ಒಂದು ಆಸೆ ಅನ್ಕೊಂಡಿರ್ತಾರೆ, ನನ್ನ ಮಗುಗೆ ಸೀಟ್ ಸಿಗಬೇಕು ಅಥವಾ ಯಾವುದೋ ಕಾಯಿಲೆ ಏನೋ ಗುಡ್ ನ್ಯೂಸ್ ಸಿಗಬೇಕು ಅಂದರೆ ವಾಸಿ ಆಗೋಗುತ್ತೆ, ನಿವಾರಣೆ ಆಗುತ್ತೆ ಅಂತೆಲ್ಲ ಪವಾಡಗಳ ಬಗ್ಗೆ ನಾನು ಹೇಳ್ತಿಲ್ಲ. ಬಾಬಾ ಊದಿಯಲ್ಲ ಶಕ್ತಿ ಇದೆ, ಅದು ಬೇರೆ ಕತೆ. ಆದರೆ ಏನೋ ಅಂದ್ಕೊಂಡಿರೋ ಕೆಲಸ ಖಂಡಿತವಾಗಿ ನಡೆಯುತ್ತೆ. ಬಟ್ ನಾನು ಬಾಬಾ ಆರತಿ ಮಾಡಿದಾಗ ಏನೂ ಅಂದ್ಕೊಂಡಿರಲಿಲ್ಲ, ಬ್ಲ್ಯಾಂಕ್ ಮೈಂಡ್. ಬಾಬಾ ಶಿರ್ಡಿಗೆ ಬಾ ಅಂದರು, ನಮ್ಮಮ್ಮ ಆರತಿ ಮಾಡು ಅಂದರು, ಸರಿ ನೀನು ಹೇಳಿದ್ದು ಮಾಡ್ತೀನಿ ಅಷ್ಟೇ ನನ್ನ ಕೆಲಸ ಮಾಡಿದೆ, ಇನ್ನೇನೂ ಇಲ್ಲ. ಬಾಬಾ ಆರತಿ ಮಾಡಾದ್ಮೇಲೆ ಶಿರ್ಡಿಗೆ ಹೋಗೋ ಒಂದು ಚಾನ್ಸ್ ಸಿಕ್ತು. ಶಿರ್ಡಿಗೆ ಹೋದರೆ ಅಲ್ಲಷ್ಟು ಜನ ಯಾರ್ಯಾರು ನಿಂತಿದ್ದಾರೆ ಕ್ಯೂ ಅಲ್ಲಿ, ಶ್ರುತಿ ಅಂತಿದ್ದಾರೆ. ನಾನು ಗುರು ನಾ ಬೆಂಗಳೂರಲ್ಲಿ ಇದ್ದೀನಾ ಅಂತ. ನನಗೆ ಬೆಂಗಳೂರಲ್ಲೇ ನಾನು ಅಷ್ಟು ಜನ ಗುರ್ತಿಸಲ್ಲ. ಪ್ರತಿ ಸತಿ ನಾನು ಏರ್ ಕಲರ್ ಡಿಫ್ರೆಂಟು, ಇನ್ನು ಧ್ವನಿ ಕೇಳಿರೋರಲ್ವಾ, ಐ ಮೀನ್ ಜನ ನಮ್ಮ ಧ್ವನಿ ಹೆಚ್ಚಾಗಿ ಕೇಳಿರ್ತಾರಲ್ವಾ. ಸೊ ನಾವು ಈ ಥರ ರೋಡಲ್ಲಿ ನಡ್ಕೊಂಡೋದ್ರೆ ಯಾರು ನಮ್ಮನ್ನು ಗುರ್ತಿಸಿ ನೀನೇ ಶ್ರುತಿ ಅಂತ ಇಲ್ಲ. ಎಲ್ಲೋ ವಾಯ್ಸ್ ಕೇಳಿಸಿದ್ರೆ ಮೇಡಮ್ ನೀವು ತಾನೇ ಶ್ರುತಿ ಅಂತ ಕೇಳೋರು ಇದ್ದಾರೆ. ಹೌದು. ಆದರೆ ಬಾಬಾ ದೇವಸ್ಥಾನದಲ್ಲಿ ಅಷ್ಟು ಜನ, ನಾನು ಏನು ಗುರು ಇದೇನಾಗೋಯ್ತು ಇಲ್ಲಿ ಅಂತ. ನಾನು ನಮಸ್ಕಾರ ಹಾಯ್ ಅಂತ ಎಲ್ಲರ ಹತ್ರ ಮಾತಾಡ್ತೆ. ನೀವೇನು ಶಿರ್ಡಿಗೆ, ನೀವು ಪಂಚಾರತಿ ಹೇಳ್ದಲ್ಲ, ಪಂಚಾರತಿ ಮಾಡಿದ ತಕ್ಷಣ ಶಿರ್ಡಿಗೆ ಬರೋ ಥರ ಆಯಿತು ಅಂತ. ಹುಚ್ಚುಚ್ಚಾಗಿತ್ತು ಆ ಫೀಲಿಂಗು, ಅರ್ಥನೇ ಆಗಲಿಲ್ಲ ಇದೇನಿದು ಗುರು ಇಂಥ ವಿಷಯ ಅಂತ. ಅಟ್ಲೀಸ್ಟ್ ಒಂದು 100 ಜನ ದೇವಸ್ಥಾನದಲ್ಲಿ ದೇ ಸ್ಪೋಕ್ ಟು ಮಿ. ಅಲ್ಲಿ ದೇವಸ್ಥಾನದ ಟ್ರಸ್ಟಲ್ಲಿ ಯಾರು ಕೂತ್ಕೊಳ್ತಾರೋ ಅವ್ರು ನನ್ನ ಕರೆಸಿದ್ರು ಮೇಲ್ಗಡೆ, ನೀವು ಆಪ್ಕೋ ಕೇಸೆ ಇತ್ನೇ ಲೋಗ್ ಮಾಲೂಮ್ ಅಂತ. ಮುಂಚೆ ಖುದ್ನೇ ಪತಾ ಅಂದೆ, ನನಗೆ ಯಾರು ಅಂತಲೇ ಗೊತ್ತಿಲ್ಲ ಅವರು. ಎಲ್ಲ ಅಲ್ಲಿಂದ ಬಾಬಾದು ಪವಾಡಗಳು ಶುರುವಾಯಿತು. ಐ ಕ್ಯಾನ್ ಸೇ ದ್ಯಾಟ್ ಮೇ ಬಿ ಆಧ್ಯಾತ್ಮಿಕತೆಗೆ ಒಲವು ಬಹುಶಃ ಅಲ್ಲಿಂದಾನೇ ಟರ್ನಿಂಗ್ ಪಾಯಿಂಟ್ ಆಯಿತು ಅಂತ ಹೇಳಬಹುದಾಗಿದೆ. ಬಿಕಾಸ್ ಐ ಬಿಕೇಮ್ ಈವನ್ ಮೋರ್ ಸ್ಪಿರಿಚುವಲ್ ಆ್ಯಂಡ್ ರಿಲಿಜಿಯಸ್. ಇವಾಗ ಸ್ಪಿರಿಚುಯಾಲಿಟಿ ಆ್ಯಂಡ್ ರಿಲಿಜನ್ ಆರ್ 2 ಡಿಫ್ರೆಂಟ್ ಥಿಂಗ್ಸ್ ಆಲ್ ಟುಗೆದರ್. ಅರ್ಥ ಆಯ್ತಾ? ಆದರೆ 2 ಆಗಕ್ಕೆ ಶುರುವಾಗೋಯ್ತು. ಮೋರ್ ರಿಲಿಜಿಯಸ್, ತುಂಬ ಪೂಜೆ, ತುಂಬ ವ್ರತಗಳು. ನಾನು ಮಾಡದೇ ಇರೋ ಪೂಜೆನೇ ಇಲ್ಲ. ಕೇಳ್ತಾರೆ ಜನ, ಏನಕ್ಕೆ ಇಷ್ಟೊಂದು ಪೂಜೆ ಮಾಡ್ತೇನೆ ನೀನು ಅಂತ. ಅದೊಂಥರ ಖುಷಿ ಕೊಡುತ್ತೆ.
ಹೌದು, ಟೈಮ್ ಹೆಂಗೆ ಈಗ ಬೆಳಗ್ಗೆ ಫುಲ್ಲು ಏನೋ ರೆಕಾರ್ಡಿಂಗು ಅಥವಾ ಏನೋ ಇದರಲ್ಲಿ, ಬಟ್ ಈ ಪೂಜೆ ಪುನಸ್ಕಾರ ಅಂದರೆ ಒಂದು ಟೈಮ್ ಇರುತ್ತೆ, ಅಥವಾ ಒಂದು ಏನೋ ವ್ರತ ಅಂದರೆ ಒಂದು ಟೈಮ್, ಹೆಂಗೆ ಮ್ಯಾನೇಜ್ ಮಾಡೋದು ಇದನ್ನೆಲ್ಲ, ಹೆಂಗೆ ವ್ರತಗಳನ್ನ ಮಾಡೋದು, ಏನು ಕತೆ? ಅದೇ ಇಲ್ಲ, ಭಗವಂತ ನೀನೇನಾದ್ರು ದಾರಿ ಮಾಡಿಕೊಡು ಅಂತ ಹೇಳಿ ಬಿಟ್ಬಿಟ್ರೆ ಅವ್ನು ಏನಾದ್ರು ಮಾಡ್ತಾನೆ, ಅವ್ನು ನೋಡ್ಕೊಳ್ತಾನೆ, ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಈ ರಾಮಾಯಣ ಪಾರಾಯಣ ಮಾಡಿದೆ, ಕಂಟಿನ್ಯೂಸ್ ಆಗಿ ಸತತವಾಗಿ ಮಾಡ್ಬೇಕದನ್ನು. ಒಂದು ದಿನ ಬಿಡದೆ ರಾಮಾಯಣ ಪಾರಾಯಣ ಮಾಡಿದ್ದೀನಿ, ನನಗೆ ಗೊತ್ತಿಲ್ಲ ಟೈಮ್ ಎಲ್ಲಿಂದ ಬಂತು ಅಂತ. ಆ್ಯಂಡ್ ಆ ಸೈಕಲ್ ಗ್ಯಾಪಲ್ಲಿ ನಾನು ದುಬೈಗೆ ಹೋಗಿದ್ದೆ, ಆ ಟೈಮಲ್ಲಿ ದುಬೈಯಲ್ಲಿ ರಾಮಾಯಣ ಪಾರಾಯಣ ಮಾಡ್ತಾ ಇದ್ದೀನಿ ನಾನು. ಹಂಗೆ ಕೂಡಿ ಬಂದ್ಬಿಡುತ್ತಲ್ಲ. ಇನ್ನು ರೀಸೆಂಟಾಗಿ ರಾಮ ಮಂದಿರದಲ್ಲಿ ರಾಮನಾಮ ಲಿಖಿತ ಜಪ ಮಾಡಿದ್ವಿ. ಎಷ್ಟು ಜನ ಬಂದರು ಅಂದರೆ ಎಲ್ಲರಿಂದ, ಗುಲ್ಬರ್ಗಾಯಿಂದ ಎಲ್ಲ ಬಂದರು ರಾಮನಾಮ ಲಿಖಿತ ಜಪ ಬರೆಯೋಕ್ಕೆ. ಸೊ ದ ಪಾಯಿಂಟ್ ಇಸ್ ದ್ಯಾಟ್ ಐ ಥಿಂಕ್ ಆ ವೈಬು, ಆ ಎನರ್ಜಿ ಪುಟ್ಸ್ ಯು ಟುಗೆದರ್. ಹೆಂಗೋ ಒಂದು ಜಾಗ ಮಾಡಿ ಕೊಟ್ಬಿಡುತ್ತೆ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ನಾವು ಆಧ್ಯಾತ್ಮಿಕತೆಯನ್ನು ಹುಡ್ಕೊಂಡು ಹೋಗೋಕ್ಕೆ ಆಗಲ್ಲ, ಅದು ನಮ್ಮನ್ನು ಹುಡ್ಕೊಂಡು ಬರಬೇಕು. ಆಲ್ಸೋ ಗುರುನೂ ಸಹ, ಬಾಬಾ ಎಲ್ಲೂ ಹೇಳಿಲ್ಲ ನನ್ನ ದೇವರು ಅಂತ, ಯಾರಿಗೂ ಹೇಳ್ಕೊಂಡಿಲ್ಲ. ಗುರುನು ನಾವು ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಗುರು ನಮ್ಮನ್ನು ಕರಿಬೇಕು, ಗುರು ನಮ್ಮನ್ನು ಆಯ್ಕೆ ಮಾಡ್ತಾರೆ. ವೆನ್ ದ ಗುರು ಫೈಂಡ್ಸ್ ಯು, ಯರ್ ಪ್ಯಾತ್ ವಿಲ್ ಓಪನ್. ಹಾಗೆ ತುಂಬ ಡೀಪ್ ಆಗೋಯ್ತಾ ಅನಿಸ್ತದೆ. ಇಲ್ಲ ತುಂಬ ಡೀಪಾಗೇ ಬೇಕು. ಯಾಕಂದರೆ ನಾವು ಅನ್ಕೋತೀವಿ ನೋಡೋದೇ ಬೇರೆ, ಇರೋದೇ ಬೇರೆ ಒಳಗಡೆ. ನಾವು ಎರಡನ್ನೂ ಮಿಕ್ಸ್ ಮಾಡಿದಾಗ ನಮ್ಮದು ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅನ್ನೋದು ಒಂದು ಜನಕ್ಕೆ ಗೊತ್ತಾಗಬೇಕು. ಭ್ರಮೆನಲ್ಲಿ ಇರ್ತಾರೆ ಅಥವಾ ಆಡ್ಕೊಳೋದು, ಇವ್ರು ಏನು ಹಿಂಗೆ ಅಂತ ಅಂದ್ಕೊಳ್ಳೋರು, ಅವ್ರಿಗೆಲ್ಲರಿಗೂ ಒಂದು ಆನ್ಸರ್ ನಂಗೆ ಸಿಗಬೇಕು. ಗುಡ್. ಅಲ್ಲಿ ಒಂದು ಉತ್ತರ ಸಹ ಇದೆ. ಸಾಮಾನ್ಯವಾಗಿ ಏನು ಅನಿಸುತ್ತೆ ಅಂದರೆ, ಯಾರ್ಯಾರು ತುಂಬ ಸ್ಪಿರಿಚುವಲ್ ಆಗಿರ್ತಾರೋ ಅವ್ರಿಗೆ ಏನೂ ಅನಿಸಲ್ಲ, ಐ ಮೀನ್ ನಥಿಂಗ್ ರಿಯಲಿ ಎಫೆಕ್ಟ್ಸ್ ದೆಮ್ ಅಂತ. ದಟ್ಸ್ ನಾಟ್ 100% ಟ್ರೂ. ಅಂಥ ಒಂದು ಲೆವೆಲ್ಗೆ ತಲುಪಬೇಕು ಅಂದರೆ ಅದಕ್ಕೆ ಒಂದು ಬೇರೆ ರೀತಿಯ ಜ್ಞಾನ ಎರಡೂ ಇರಬೇಕು. ಅದು ಸಾಧ್ಯ ಆಗಲ್ಲ. ಇವಾಗ ನಾವು ಸಾಧಾರಣ ಮನುಷ್ಯರು, ಇವಾಗ ಯಾರೋ ಒಂದು ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಬರೆದ್ರೆ ಬೇಜಾರು ಆಗೇ ಆಗುತ್ತೆ. ಇಟ್ಸ್ ಹ್ಯೂಮನ್ ಟೆಂಡೆನ್ಸಿ. ಆದರೆ ಡಿಫ್ರೆನ್ಸ್ ಏನಪ್ಪಾ ಅಂದರೆ, ವಿ ಡೋಂಟ್ ಕರ್ಸ್ ಎನಿಬಡಿ. ನೀ ನನಗೆ ಕೆಟ್ಟದಾಗ ಬರ್ದ್ಯಾ, ಹಾಳಾಗೋಗ್ಲಿ, ಸಾಧ್ಯನೇ ಇಲ್ಲ, ಅದು ಹೇಳೋಕ್ಕಾಗದೇ ಇಲ್ಲ. ನೀ ನಂಗೆ ಕೆಟ್ಟದಾಗ ಬರ್ದ್ಯಾ, ಏನೋ ಫಸ್ಟ್ ಥಿಂಗ್ ಏನು ಮನ್ಸಿಗೆ ಬರುತ್ತೆ, ಅವ್ರ ಜೀವನದಲ್ಲಿ ಅವ್ರು ಏನು ಅನುಭವಿಸ್ತಿರ್ಬೋದು, ದಟ್ ಅಷ್ಟು ಬಿಟರ್ನೆಸ್ ಇದೆ. ವಾಟ್ ಕುಡ್ ದೇ ಹ್ಯಾವ್ ಗಾನ್ ಥ್ರೂ ದಟ್ ದೇ ಆರ್ ಸೋ ಸಿನಿಕಲ್. ಕರೆಕ್ಟ್. ಫಸ್ಟ್ ಥಿಂಗ್ ಅದೇ ಅನ್ಸೋದು. ಆ್ಯಂಡ್ ಇನ್ ಮೈ ಮೈಂಡ್ ಐ ಥಿಂಕ್ ದಟ್ ಐ ಫಾರ್ಗಿವ್ ಯು ಆ್ಯಂಡ್ ಐ ರಿಲೀಸ್ ಯು, ಯು ಫಾರ್ಗಿವ್ ಮಿ ಆ್ಯಂಡ್ ರಿಲೀಸ್ ಮಿ ಅಂತ ನಾನು ಫಾರ್ಗಿವ್ನೆಸ್ ಪ್ರೇಯರ್ ಮಾಡ್ಬಿಡ್ತೀನಿ. ಹೇಟ್ರೆಡ್ ಎಂಬುವ ಭಾವನೆಗಾದರೆ ಜಾಗ ಇರಲ್ಲ. ದಟ್ ಈಸ್ ಒನ್. ಈ ಮನಸ್ಥಿತಿಗೆ ಬರೋಕ್ಕೂ ತುಂಬ ಕಷ್ಟ ಇದೆ. ನೀವು ಹೇಳ್ದಂಗೆ ಧ್ಯಾನ ಜ್ಞಾನ ಎರಡು ತುಂಬಾ ಕಷ್ಟ ಹೋಲಿಸ್ಕೊಳ್ಳೋದು. ಧ್ಯಾನ ಮಾಡಿ ಅಂತ ಹೇಳ್ಬಿಡ್ತಾರೆ, ಬಟ್ ಒಂದು ಸೆಕೆಂಡ್ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ಟ್ರೈ ಮಾಡಿದವ್ರಿಗೆ ಗೊತ್ತಾಗಿರುತ್ತೆ. ಟ್ರೈ ಮಾಡೋಕ್ಕಾಗದೇ ಇಲ್ಲ. ಟ್ರೈ ಅಂದರೆ ಟ್ರೈಗೆ ಅರ್ಥನೇ ಇಲ್ಲಮ್ಮ. ಬೈ ದ ವೇ, ಟ್ರೈ ಟು ಡ್ರಿಂಕ್ ಕೋಕೋನಟ್ ವಾಟರ್. ಕುಡಿತ್ಯಾ, ಕುಡಿಯಲ್ವಾ, ಅಷ್ಟೇ. ಇಲ್ಲ ಮಾಡಬೇಕು, ಇಲ್ಲ ಆಗಲ್ಲ. ಗುರು ಟ್ರೈ ಮಾಡ್ತೀನಿ ದುಡ್ಡು ಕೊಡಕ್ಕೆ ಅಂದ್ರೆ ನಿನ್ ಫ್ರೆಂಡ್ ಆ ಪೈಸಾ ವಾಪಸ್ ಬರಲ್ಲ ಅಂತ ನೆನಪಲ್ಲಿ ಇರ್ಲಿ, ಗೊತ್ತಾಯ್ತಾ? ಬರ್ತೀನಿ ಮದ್ವೆ ಕರೆದಿದ್ರ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಬರಲ್ಲ. ಎನಿಬಡಿ ಹೂ ಸೇಸ್ ಟ್ರೈ, ಇಟ್ ಮೀನ್ಸ್ ಬರಲ್ಲ, ಮಾಡಲ್ಲ, ಆಗಲ್ಲ, ಸಾಧ್ಯ ಇಲ್ಲ. ಟ್ರೈ ಟು ವೇಕ್ ಅಪ್ ಡೂಡ್, ಆಗ್ಲಿಲ್ಲ, ಹಂಗೆ ಅದು ಅಷ್ಟೇ. ಇಲ್ಲ ಆಗತ್ತೆ, ಇಲ್ಲ ಆಗಲ್ಲ. ಸೊ ನಮ್ಮ ತಲೆಯಲ್ಲೂ ಯಾವಾಗಲೂ ಏನೋ ಖಾಲಿ ಸ್ಪೇಸ್ ಇರುತ್ತೆ ಅಂತ ಅಲ್ಲಮ್ಮ. ನಮ್ಮ ತಲೆಯಲ್ಲೂ ಸಾಧಾರಣವಾಗಿ ಏನಾದರೂ ನಡೀತಾನೇ ಇರುತ್ತೆ. ಶಾಂತಗೊಳಿಸೋಕ್ಕಾಗತ್ತಾ? ಶೂನ್ಯ ಸ್ಟೇಟ್ ಅಂತಾರೆ ಗೊತ್ತಾ? ಆ ಶೂನ್ಯ ಸ್ಟೇಟ್, ಸಮಾಧಿ ಸ್ಟೇಟು ಸಮಾಧಿಗೆ ಹೋದಾಗಲೇ ಆಗೋದು ಅನ್ಸುತ್ತೆ. ನಿಜ. ಅಲ್ಲಿನವರೆಗೂ ಆಗ ಯಾವ ಸೀನು ಇಲ್ಲ. ಆ ಬಿಲ್ಡಪ್ ಆಗಲ್ಲ, ಓಡ್ತಾನೇ ಇರುತ್ತೆ ತಲೆಯಲ್ಲಿ. ಬಟ್ ಈ ಓನ್ಲಿ ಪಾಸಿಟಿವ್ ಥಿಂಗ್ ಈಸ್, ಜೀವನ ಒಂದು ವೆಕೇಶನ್. ಈ ವೆಕೇಶನ್ ಮುಗ್ದೋಗತ್ತೆ ಯಾವತ್ತಾದ್ರೂ. ಸೊ ಮೇಕ್ ದ ಮೋಸ್ಟ್ ಆಫ್ ಇಟ್. ಏನನ್ನು ಪರ್ಸನಲ್ ಆಗಿ ತಗೋಬಾರ್ದು. ಕರೆಕ್ಟ್. ಬರುತ್ತೆ ಹೇಳ್ದಷ್ಟು ಈಸಿನಾ ಅಲ್ಲ. ನೀವು ಯಾವಾಗ ವೆನ್ ಯು ಥಿಂಕ್ ಲೈಕ್, ನೀವು ಜಸ್ಟ್ ನಂಗೆ ಕಮೆಂಟೇ ನೋಡಲ್ಲ ಗೊತ್ತಾ, ನೋಡಿದ್ರೆ ಹಂಗೆ ಡಿಸ್ಟರ್ಬ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೇನೆ ನೋಡಲ್ಲ. ಅದೇ ಹೇಳಿದ್ದು, ಹಂಗೆ ಹೇಳಿದ್ದು. ಹೆಂಗ್ ಸಾಧ್ಯ ಅದು? ಯಾವಾಗ ಯು ರಿಯಲೈಸ್ ಲೈಫ್ ಇಸ್ ಅ ವೆಕೇಶನ್, ಆವಾಗ ತಲೆ ಕೆಡ್ಸ್ಕೊಳ್ಳಲ್ಲ. ಇವಾಗ ನೀನು ನಾಳೆ ಪ್ಯಾರಿಸ್ಗೆ ಹೋಗ್ತೀಯ ಅಂತ ಇಟ್ಕೋ, ಅರ್ಥ ಆಯ್ತಾ? ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು 5 ಡೇ ಪ್ಯಾಕೇಜ್ ತೊಗೊಂಡಿದ್ಯಾ. ಆ 5 ಡೇ ಪ್ಯಾಕೇಜಲ್ಲಿ ಏನೋ ಒಂಚೂರು ಏರುಪೇರ್ ಆದರೆ ಏನು ಬೇಜಾರಾಗುತ್ತಾ? ಇಲ್ಲ, ಯು ಸ್ಟಿಲ್ ಎಕ್ಸೈಟೆಡ್ ಅಬೌಟ್ ಯುವರ್ ಟ್ರಿಪ್. ಓ ಮೈ ಗಾಡ್, ಪ್ಯಾರಿಸಲ್ಲಿ ಇದು ಮಾಡಬೇಕು, ಅದು ಮಾಡಬೇಕು, ಐಫಿಲ್ ಟವರ್ ನೋಡಬೇಕು, ಫೋಟೋ ತಗೋಬೇಕು, ಅದೆಲ್ಲ ಇಲ್ವಿ. ಜೀವನನೇ ಅಷ್ಟು ಮುಗ್ದೋಗುತ್ತೆ ವೆಕೇಶನು. ಫೈನಲ್ ಡೆಸ್ಟಿನೇಷನ್ ಹೋಗ್ಲೇಬೇಕು, ಇಷ್ಟನೋ ಕಷ್ಟನೋ. ಜೀವನದ ವಿಪರ್ಯಾಸವೇ ಸಾವು. ಏನ್ ಖಚಿತವಾಗಿದೆಯೋ ಇಲ್ವೋ, ಸಾವೊಂದು ಖಚಿತ ಅಂತ ಗೊತ್ತಿರಲ್ಲ. ಎಕ್ಸಾಕ್ಟ್ಲಿ. ಸೊ ಹೇಳ್ತಾರೆ, ಯು ಶುಡ್ ಲಿವ್ ಯುವರ್ ಲೈಫ್ ಲೈಕ್ ಇಟ್ ಇಸ್ ದ ಲಾಸ್ಟ್ ಡೇ. ಕರೆಕ್ಟ್. ಬಿಕಾಸ್ ಒನ್ ಫೈನ್ ಡೇ ಇಟ್ ವಿಲ್ ಬಿ ದ ಲಾಸ್ಟ್ ಡೇ.
ಹೌದು ಹೌದು. ಸೊ ಹಂಗಿರುವಾಗ ಲೈಫೇ ವೆಕೇಶನ್ ಅಂದಮೇಲೆ ಏನಕ್ಕೆ ತಲೆ ಕೆಡ್ಸ್ಕೋಬೇಕು? ಹ್ಯಾವ್ ಫನ್, ಎಂಜಾಯ್. ನನ್ನ ಲೈಫನ್ನು ಪ್ರತಿದಿನ ಅಷ್ಟೇ ಅದೇ ಸ್ಟೇಟ್ ಆಫ್ ಮೈಂಡಲ್ಲಿ ನಾನು ಬದುಕೋದು. ಆ್ಯಂಡ್ ಐ ಆಮ್ ಓನ್ಲಿ ಪ್ರೆಸೆಂಟ್ ನೌ, ಈ ಕ್ಷಣ.